ನಮಸ್ತೆ ಫ್ರೆಂಡ್ಸ್, ವರ್ಲ್ಡ್ ಆಫ್ ಮಿಸ್ಟ್ರಿಗೆ ಸ್ವಾಗತ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಭೂಮಿಯಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಸಮಯ ಕಳೀತಾನೆ. ಮತ್ತೆ ಅವನು ಭೂಮಿಗೆ ಹಿಂದಿರುಗಿದಾಗ ಕೆಲವು ಯುಗಗಳೇ ಕಳೆದೋಗಿರುತ್ತೆ. ಇದು ಕಥೆನಾ ಅಥವಾ ಟೈಮ್ ಡಿಲೇಷನ್? ಫ್ರೆಂಡ್ಸ್, ಇವತ್ತು ನಾವು ಟೈಮ್ ಟ್ರಾವೆಲ್ ಅಂಡ್ ಟೈಮ್ ಡಿಲೇಷನ್ ಅಂದ್ರೆ ಕೇವಲ ಹಾಲಿವುಡ್ ಸಿನಿಮಾ, ಫ್ಯೂಚರ್ ಟೆಕ್ನಾಲಜಿ, ಸೈನ್ಸ್ ಫಿಕ್ಷನ್ ಅಂತಲೇ ಭಾವಿಸ್ತೀವಿ. ಆದರೆ ಕೇಳಿ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾತನದಲ್ಲಿ ಸಮಯ ಬೇರೆ ಬೇರೆ ರೀತಿಯಲ್ಲಿ ಹರಿದ ಕಥೆಗಳು ಉಲ್ಲೇಖ ಆಗಿದೆ. ಒಬ್ಬ ವ್ಯಕ್ತಿ ಭೂಮಿಯಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಮತ್ತೆ ಅವರು ಭೂಮಿಗೆ ಬಂದಾಗ ಕೆಲವು ವರ್ಷಗಳು ಮುಂದೆ ಹೋಗಿರೋ ಅನುಭವ ಆಗಿದೆ ಅಂತ ಹೇಳಿ ಉಲ್ಲೇಖ ಆಗಿದೆ. ಇವೆಲ್ಲ ಕೇವಲ ಕೋಇನ್ಸಿಡೆನ್ಸಾ ಅಥವಾ ನಮ್ಮ ಋಷಿ ಮುನಿಗಳಿಗೆ ಟೈಮ್ ಟ್ರಾವೆಲ್ ಬಗ್ಗೆ ಮೊದಲು ಏನಾದರೂ ಗೊತ್ತಿತ್ತ? ಇವತ್ತು ನಾವು ಈ ವಿಡಿಯೋದಲ್ಲಿ ರಾಜ ಕಾಕೋದ್ಮಿ ಅವರ ಟೈಮ್ ಹಿಸ್ಟ್ರಿ ಅಂಡ್ ಮಧ್ಯಮ ಪಾಂಡವ ಅರ್ಜುನ ಅವರ ಸ್ವರ್ಗ ಪ್ರಯಾಣ, ಈ ಕಥೆಗಳು ಕೇವಲ ಪುರಾಣನ ಅಥವಾ ಫರ್ಗಟನ್ ಸೈನ್ಸಾ? ವಿಡಿಯೋ ಕೊನೆವರೆಗೂ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಫ್ರೆಂಡ್ಸ್, ನಮ್ಮ ಭಾಗವತ ಪುರಾಣದಲ್ಲಿ ಉಲ್ಲೇಖ ಆದಂತೆ ಕುಶಸ್ಥಳಿ ಎಂಬ ರಾಜ್ಯದ ಶಕ್ತಿಶಾಲಿ ರಾಜ ಕಾಕೋದ್ಮಿ ಅವರಿಗೆ ರೇವತಿ ಅಂತ ಮಗಳಿರ್ತಾರೆ. ಆ ರೇವತಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಹಾಗೂ ತುಂಬಾ ಗುಣವಂತೆ. ರಾಜ ಕಾಕೋದ್ಮಿ ತನ್ನ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಹೇಳಿ ಭೂಮಿ ಮೇಲಿರುವ ಎಲ್ಲಾ ರಾಜಕುಮಾರ್ ಬಗ್ಗೆ ವಿಚಾರಿಸಿ ಅವ್ರದೊಂದು ಪಟ್ಟಿ ತರಿಸ್ತಾರೆ. ಆದ್ರೆ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ರಾಜ ಕಾಕೋದ್ಮಿ ಈ ಭೂಮಿಯನ್ನೇ ಸೃಷ್ಟಿ ಮಾಡಿರೋ ಬ್ರಹ್ಮನನ್ನೇ ಕೇಳೋಣ ಅಂತ ಹೇಳಿ ರಾಜ ಕಾಕೋದ್ಮಿ ಹಾಗೂ ಅವರ ಮಗಳು ರೇವತಿ ಇಬ್ರು ಭೂಮಿಯಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕದಲ್ಲಿ ಬ್ರಹ್ಮ ಸಂಗೀತ ಸಭೆಯಲ್ಲಿ ಮಗ್ನರಾಗಿರ್ತಾರೆ. ಆದ ಕಾರಣ ರಾಜ ಕಾಕೋದ್ಮಿ ಹಾಗೂ ಅವರ ಮಗಳು ರೇವತಿ ಬ್ರಹ್ಮಲೋಕದಲ್ಲಿ ಕೆಲವು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ಸಭೆ ಮುಗಿದ ನಂತರ ಬ್ರಹ್ಮದೇವರು ಹೊರಗಡೆ ಬರ್ತಾರೆ. ಆಗ ರಾಜ ಕಾಕೋದ್ಮಿ ಬ್ರಹ್ಮನ ಬಳಿ ಹೋಗಿ ಅವರ ಸಮಸ್ಯೆ ಹೇಳ್ಕೊಂಡು ಅವ್ರು ತಂದಂತ ರಾಜ್ಕುಮಾರ್ ಪರೀಕ್ಷೆನ ಬ್ರಹ್ಮನಿಗೆ ಕೊಡ್ತಾರೆ. ಅದನ್ನ ನೋಡಿ ಬ್ರಹ್ಮ ನಗುಮುಖದಿಂದ ಹೇಳ್ತಾರೆ, ರಾಜ ಕಾಕೋದ್ಮಿ, ನೀವು ಇಲ್ಲಿ ವೆಯ್ಟ್ ಮಾಡಿದ ಕೆಲವು ನಿಮಿಷಗಳಲ್ಲಿ ಭೂಮಿಯಲ್ಲಿ 27 ಚತುರ್ಯುಗಗಳೇ ಕಳೆದೋಗಿದೆ. ಆದ್ರಿಂದ ಈ ರಾಜರು ಯಾರೂ ಬದುಕಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ರಾಜ್ಯದ ಪ್ರಜೆಗಳು ಯಾರೂ ಇಲ್ಲ. ಕಾಲ ತುಂಬಾ ಮುಂದೆ ಬಂದಿದೆ ಅಂತ ಹೇಳ್ತಾರೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾರೆ, ವಿಷ್ಣುವಿನ ಅವತಾರದಲ್ಲಿ ಶ್ರೀಕೃಷ್ಣ ಭೂಮಿ ಮೇಲೆ ಜನ್ಮ ತಾಳಿದ್ದಾರೆ. ಕೃಷ್ಣನ ಅಣ್ಣ ಬಲರಾಮ ಇದ್ದಾರೆ. ಈ ಬಲರಾಮ ನಿನ್ನ ಮಗಳು ರೇವತಿಗೆ ಸರಿಸಮಾನಾದ ಗಂಡು, ಅವರಿಗೆ ಕೊಟ್ಟು ಮದುವೆ ಮಾಡು ಅಂತ ಸಲಹೆ ಕೊಡ್ತಾರೆ. ಇಲ್ಲಿ ರಾಜ ಕಾಕೋದ್ಮಿ ಹಾಗೂ ಅವರ ಮಗಳು ರೇವತಿ ಭೂಮಿಯಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅನುಭವಿಸಿದ ಈ ಟೈಮ್ ಗ್ಯಾಪೇ ಟೈಮ್ ಡಿಲೇಷನ್ಗೆ ಬೆಸ್ಟ್ ಎಕ್ಸಾಂಪಲ್. ಅಂಡ್ ಈ ಕತೆ ನಡೆದಿದ್ದು ನಿಜಾನೇ ಆಗಿದ್ರೆ ಟೈಮ್ ಡಿಲೇಷನ್ ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ ಫಸ್ಟ್ ಪರ್ಸನ್ ರಾಜ ಕಾಕೋದ್ಮಿ ಹಾಗೂ ಅವರ ಮಗಳು ರೇವತಿಯೇ ಆಗಿರ್ತಾರೆ. ಇದು ಒಂದು ಎಕ್ಸಾಂಪಲ್. ಮತ್ತೊಂದು ಉದಾಹರಣೆ ಅಂದ್ರೆ ಮಹಾಭಾರತದಲ್ಲಿ ಅರ್ಜುನ ಸ್ವರ್ಗ ಪ್ರಯಾಣ ಮಾಡಿದ ಟೈಮ್ ಹಿಸ್ಟ್ರಿ. ಪಾಂಡವರು 12 ವರ್ಷ ವನವಾಸದ ಸಮಯದಲ್ಲಿ ಅರ್ಜುನನಿಗೆ ಒಂದು ಸಲಹೆ ಬರುತ್ತೆ. ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಹಾಗೂ ಕರ್ಣರಂತ ಶಕ್ತಿಶಾಲಿ ಯೋಧರನ್ನ ಎದುರಿಸಬೇಕು ಅಂದ್ರೆ ಸಾಮಾನ್ಯ ಅಸ್ತ್ರದಿಂದ ಸಾಧ್ಯ ಇಲ್ಲ. ದಿವ್ಯಾಸ್ತ್ರಗಳ ಅವಶ್ಯಕತೆ ಇದೆ. ಆದ್ರಿಂದ ಶಿವ ಹಾಗೂ ಇಂದ್ರನ ಸಹಾಯ ಪಡ್ಕೋ ಅಂತ ಸಲಹೆ ಕೊಡ್ತಾರೆ. ಅರ್ಜುನ ಕಠಿಣ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರ ಪಡ್ಕೊಂತಾರೆ. ತದನಂತರ ಇಂದ್ರನ ಜೊತೆ ಸ್ವರ್ಗಲೋಕಕ್ಕೆ ಹೋಗಿ ದೇವಾನುದೇವತೆಗಳಿಂದ ಬೇರೆ ಬೇರೆ ದಿವ್ಯಾಸ್ತ್ರಗಳನ್ನ ಪಡೆದುಕೊಂಡು ನೃತ್ಯ, ಸಂಗೀತ ಕಲ್ತ್ಕೊಳ್ತಾರೆ. ಇದೆಲ್ಲ ಆದ್ಮೇಲೆ ಸ್ವರ್ಗದಿಂದ ಭೂಲೋಕಕ್ಕೆ ಬರ್ತಾರೆ. ಅರ್ಜುನನಿಗೆ ಸ್ವರ್ಗಲೋಕದಲ್ಲಿ ಕೆಲವು ತಿಂಗಳು ಇದ್ದಷ್ಟೇ ಅನುಭವ ಆಗುತ್ತೆ. ಆದ್ರೆ ಅವರು ಭೂಮಿಗೆ ಬಂದಾಗ ಕೆಲವು ವರ್ಷಗಳು ಮುಂದೆ ಹೋಗಿ
ಯುದ್ಧ ಸಮೀಪ ಬಂದಿದೆ ಅನ್ನೋ ಅನುಭವ ಆಗುತ್ತೆ. ಈ ತರ ಕಥೆಯು ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಇದು ಕೂಡ ಟೈಮ್ ಡಿಲೇಷನ್ಗೆ ಮತ್ತೊಂದು ಎಕ್ಸಾಂಪಲ್ ಆಗಿದೆ. ಹೀಗೆ ನಮ್ಮ ಪುರಾಣದಲ್ಲಿ ಮಾರ್ಕಂಡೇಯ ಋಷಿ ಟೈಮ್ ಡಿಲೇಷನ್ ಸ್ಟೋರಿ, ಕಾಕಾಬು ಶುಂಡಿ ಎಂಬ ಕಾಗೆ ಲೋಮಕ ಋಷಿ ಟೈಮ್ ಟ್ರಾವೆಲ್ ಮಾಡಿರೋ ಕಥೆ ಸಮೇತ ಉಲ್ಲೇಖ ಆಗಿದೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕಥೆಗಳೆಲ್ಲ ನಿಜವಾಗ್ಲೂ ನಡೆದಿದ್ಯೋ ಇಲ್ವೋ ಅನ್ನೋದಲ್ಲ. ಇಷ್ಟೆಲ್ಲ ಅಡ್ವಾನ್ಸ್ಡ್ ಸೈನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕೇವಲ 120 ವರ್ಷದ ಹಿಂದೆ ಅಂದ್ರೆ 1905ರಿಂದ 1915 ಮಧ್ಯೆ ನಡೆದಂತ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಟೈಮ್ ಎಲ್ಲಾ ಕಡೆ ಒಂದೇ ರೀತಿ ಇರೋದಿಲ್ಲ, ಅದು ಸ್ಪೀಡ್ ಅಂಡ್ ಗ್ರಾವಿಟೇಷನಲ್ ಮೇಲೆ ಡಿಪೆಂಡ್ ಅಂತ ಅವರು ಎಕ್ಸ್ಪೆರಿಮೆಂಟ್ ಮೂಲಕ ತಿಳಿಸ್ತಾರೆ. ಆದರೆ ಯಾವ ಸೈನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳದೆ ನಮ್ಮ ಋಷಿ ಮುನಿಗಳು ಭೂಲೋಕದ ಕಾಲಮಾನಕ್ಕೂ ಸ್ವರ್ಗಲೋಕದ ಕಾಲಮಾನಕ್ಕೂ ಹಾಗೂ ಬ್ರಹ್ಮಲೋಕದ ಕಾಲಮಾನಕ್ಕೂ ಸಮಯ ವ್ಯತ್ಯಾಸ ಇದೆ ಅಂದ್ರೆ ಟೈಮ್ ಡಿಲೇಷನ್ ಇದೆ ಅಂತ ಸಾವಿರಾರು ವರ್ಷಗಳ ಹಿಂದೆಯೇ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಡ್ವಾನ್ಸ್ಡ್ ಸೈನ್ಸ್ ಯೂಸ್ ಮಾಡ್ತಿದ್ರ, ಅಥವಾ ನಮ್ಮ ಋಷಿ ಮುನಿಗಳು ಕೇವಲ ಕಾಲ್ಪನಿಕವಾಗಿ ರಚಿಸಿದ ಕಥೆಗಳ ಇವೆಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ನಿಮಗೆ ಈ ಪುರಾಣದ ಟೈಮ್ ಡಿಲೇಷನ್ ಬಗ್ಗೆ ಬೇರೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.